ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಕಾಮುಕರಿಗೆ ಶಿಕ್ಷೆಯನ್ನು ವಿಧಿಸಿದೆ ಜಿಲ್ಲಾ ನ್ಯಾಯಾಲಯ. ಸಣಾಪುರ ಹತ್ಯೆ ಮತ್ತು ಅತ್ಯಾಚಾರ ಪ್ರಕರಣ, ಮೂವರು ಕಾಮುಕರಿಗೆ ಶಿಕ್ಷೆ. ಫೆಬ್ರವರಿ 16ರಂದು ಪೂರ್ಣ ಪ್ರಮಾಣದ ಶಿಕ್ಷೆ ಪ್ರಕಟವಾಗುತ್ತೆ. ಕೇವಲ 9 ತಿಂಗಳಲ್ಲಿ ಈ ಜಿಲ್ಲಾ ನ್ಯಾಯಾಲಯ ತೀರ್ಪನ್ನು ಪ್ರಕಟಿಸಿದೆ. ಸಾಯಿನಗರದ ಮಲ್ಲೇಶ್, ಅವನನ್ನ ಹಂದಿ ಮಲ್ಲ ಅಂತ ಕರೀತಾರೆ. ಇನ್ನು ಸಾಯಿ, ಚೈತನ್ಯ ಸಾಯಿ, ಶರಣಪ್ಪ ಅಲಿಯಾಸ್ ಶರಣು ಬಸವರಾಜ್ ಶಿಕ್ಷೆಗೆ ಗುರಿಯಾಗಿರುವಂಥ ಅಪರಾಧಿಗಳಾಗಿದ್ದಾರೆ. ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಿಂದ ಮಹತ್ವದ ತೀರ್ಪು ಪ್ರಕಟವಾಗುತ್ತೆ. 2025 ಮಾರ್ಚ್ 3ರಂದು ಗಂಗಾವತಿಯ ಸಣಾಪುರ ಕೆರೆ ಬಳಿ ಈ ಘಟನೆ ಸಂಭವಿಸಿತ್ತು. ಮಹಿಳೆಯ ರಕ್ಷಣೆಗೆ ಹೋಗಿ ಹತ್ಯೆಯಾಗಿದ್ದ ಹೊರ ರಾಜ್ಯದ ಯುವಕ. ದೂರು ದಾಖಲಾದ ಕೇವಲ 9 ತಿಂಗಳ ಒಳಗೆ ತೀರ್ಪು ಪ್ರಕಟವಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ. ನಾಗರಾಜ್, ಈ ಅತ್ಯಾಚಾರ ಮತ್ತು ಹತ್ಯೆಯಾದ ನಂತರದಲ್ಲಿ ಇಡೀ ಪ್ರವಾಸಿ ತಾಣ ಖಾಲಿಯಾಗಿತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಪ್ರವಾಸಿ ತಾಣದ ಬಗ್ಗೆ ಕೆಟ್ಟ ರೀತಿಯಲ್ಲಿ ಅದನ್ನು ಪ್ರೊಜೆಕ್ಟ್ ಮಾಡುವ ರೀತಿಯಲ್ಲೂ ಕೂಡ ಘಟನೆಗಳು ನಡೆದಿತ್ತು. ತೀರಾ ಇತ್ತೀಚೆಗೆ ಅಂತ ಹೇಳಿದ್ರೆ ಸಂಸದರು ಕೂಡ ಆ ವಿಚಾರವಾಗಿ ಮಾತನಾಡ್ತಾ ಅನೇಕ ವಿವಾದಗಳನ್ನು ಮೈ ಮೇಲೆ ಎಳೆದುಕೊಂಡಿದ್ರು. ಈಗ ಸದ್ಯಕ್ಕೆ ಭಾಳ ಫಾಸ್ಟಾಗಿ ಆಗಿದೆ, ಅತ್ಯಂತ ಕ್ಷಿಪ್ರವಾಗಿ ಆಗಿದೆ. ಯಾವ ರೀತಿಯ ತನಿಖೆ, ಯಾವ ರೀತಿಯ ಅಂಶಗಳಲ್ಲಿ ಶಿಕ್ಷೆಗೆ ಪೂರಕವಾಗಿದ್ದಾವೆ ಅಂತ ಗಮನಿಸ್ಬೋದು. ಜೊತೆಗೆ ಏನೆಲ್ಲ ಅವರಿಗೆ ಶಿಕ್ಷೆ ಪ್ರಕಟ ಆಗ್ಬೋದು. ಯಾಕಂತ ಹೇಳಿದ್ರೆ ಇಂಥದ್ದೇ ಪ್ರಕರಣಗಳಿಗೆ ಕೆಲವರು ಜೀವಾವಧಿ ಶಿಕ್ಷೆಯನ್ನು ಕೂಡ ಅನುಭವಿಸಿದವರಿದ್ದಾರೆ. ಖಂಡಿತವಾಗ್ಲೂ ಕೂಡ 2025 ಮಾರ್ಚ್ 3ರಂದು ಕರ್ನಾಟಕದ ಮಟ್ಟಿಗೆ ಬಹಳಷ್ಟು ಕರಾಳ ದಿನ ಅಂತ ಹೇಳಬಹುದು. ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಪ್ರವಾಸಿ ತಾಣಗಳಲ್ಲಿ ದೊಡ್ಡ ಕರಾಳ ಒಂದು ದಿನ ಆಗಿತ್ತು. ಅದ್ರ ಜೊತೆಗೆ ಒಂದು ದುಷ್ಕೃತ್ಯ ನಡೆದು ಹೋಗಿತ್ತು. ಸ್ವತಃ ಏನಂದ್ರೆ ಈ ಭಾಗದಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ತಾಲೂಕಿನ ಸಣಾಪುರ, ಆನೆಗುಂದಿ, ಹಂಪಿ ಭಾಗದಲ್ಲಿ ಬಹಳಷ್ಟು ಪ್ರವಾಸಿಗರು ಬರ್ತಾರೆ. ಅದರ ಜೊತೆಗೆ ಪ್ರವಾಸಿಗರು ಬರ್ತಾರೆ, ಬೇರೆ ಬೇರೆ ರಾಜ್ಯದ ಪ್ರವಾಸಿಗರು ಬರ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಒಂದು ಖಾಸಗಿ ಹೋಮ್ ಸ್ಟೇ ನಲ್ಲಿ ವಿದೇಶಿ ಮಹಿಳೆ ಏನಂದ್ರೆ ಅಲ್ಲಿ ತಂಗಿದ್ರು. ಅದ್ರ ಜೊತೆಗೆ ಏನಂತಂದ್ರೆ ರಾತ್ರಿ ಊಟ ಮಾಡಿ ಆ ಹೋಮ್ ಸ್ಟೇ ಮಾಲೀಕರ ಜೊತೆ ಮತ್ತು ಅದ್ರ ಜೊತೆಗೆ ವಿದೇಶಿ ಮಹಿಳೆ ವಿಹಾರಕ್ಕೆ ಏನಂದ್ರೆ ಸಣಾಪುರ ಕೆರೆ ಬರುತ್ತೆ, ಕೆರೆ ಹತ್ರ ಹೋಗಿ ಕುಳಿತುಕೊಂಡಿದ್ರು. ಇಂಥ ಸಂದರ್ಭದಲ್ಲಿ ಗಂಗಾವತಿಯ ಮೂಲದ ಹಂದಿ ಮಲ್ಲು, ಅದ್ರ ಜೊತೆಗೆ ಸಾಹಿ ಚೈತನ್ಯ ಮತ್ತು ಶರಣ ಬಸವ ಸೇರಿದಂತ ಅವರ ತಂಡ ಏನಂದ್ರೆ ಅವ್ರ ಜೊತೆಗಿದ್ದಂತ ಚೆನ್ನೈ ಏನಂದ್ರೆ ಅಲ್ಲಿ ಯುವಕ ಅವರು ವಿದೇಶಿ ಮಹಿಳೆಯನ್ನ ರಕ್ಷಣೆ ಮಾಡೋ ಸಂದರ್ಭದಲ್ಲಿ ಆ ಕಾಲುವೆಗೆ ನೂಕಿ ಆರೋಪಿಗಳು ಆತನ ಹತ್ಯೆ ಮಾಡ್ತಾರೆ. ತದನಂತರ ಸಾಮೂಹಿಕವಾಗಿ ಆ ವಿದೇಶಿ ಮಹಿಳೆ ಸೇರಿದಂತೆ ಆ ಹೋಮ್ ಸ್ಟೇ ಮಾಲೀಕ ಮೇಲೆ ಅತ್ಯಾಚಾರ ಮಾಡುವಂತ ಕೆಲಸ ಆಗಿರುತ್ತೆ. ಈ ಸಂಪೂರ್ಣವಾಗಿ ಸ್ವತಃ ಏನಂದ್ರೆ ತದನಂತರ ಸಂತ್ರಸ್ತೆ ವಿದೇಶಿ ಮಹಿಳೆ ಇರ್ತಾಳೆ, ಹೋಗಿ ಗಂಗಾವತಿ ಗ್ರಾಮೀಣ ಠಾಣೆಗೆ ಹೋಗಿ ತನ್ನ ಹಳವನ್ನು ತಿಳ್ಕೊಂಡಿರ್ತಾಳೆ. ತದನಂತರ ಪೊಲೀಸರ ತನಿಖೆ ಚುರುಕಾಗಿ ಏನಂದ್ರೆ 9 ತಿಂಗಳಲ್ಲಿ ಇದೀಗ ಸ್ವತಃ ಹೆಚ್ಚುವರಿ ಜಿಲ್ಲೆಯ ಸತ್ರ ನ್ಯಾಯಾಲಯ ಸ್ವತಃ ಈ ಆರೋಪಿಗಳಿದ್ದಾರೆ, ಇವರು ಆರೋಪಿಗಳೆಲ್ಲ ಅಪರಾಧಿಗಳು ಇವರು ಅಂತೇಳಿ ಇವತ್ತು ಈ ಸ್ವತಃ ಶಿಕ್ಷೆಯನ್ನ ಪ್ರಕಟ ಮಾಡಿರುತ್ತದೆ. ಆದ್ರೆ ಶಿಕ್ಷೆಯ ಪ್ರಮಾಣ ಇದೇ 16 ತಾರೀಕಂದು ಅವ್ರಿಗೆ ಯಾವ ರೀತಿ ಶಿಕ್ಷೆಯ ಕೊಡಬೇಕನ್ನೋ ನಿಟ್ಟಿನಲ್ಲಿ ಅದ ಆದೇಶವನ್ನ ಪ್ರಕಟ ಮಾಡ್ತೀವಿ ಅಂತ ನ್ಯಾಯಾಲಯ ಇರುವಂತದ್ದು. ಈಗ ಬಂದ ಮಾಹಿತಿ ಪ್ರಕಾರ ಅವರಿಗೆ ದೊಡ್ಡದಾದ ಶಿಕ್ಷೆ ಕೊಡುತ್ತೆ ಅನ್ನುವ ನಿಟ್ಟಿನಲ್ಲಿ ನ್ಯಾಯಾಲಯ ತೀರ್ಮಾನ ಮಾಡಿದಂತೆ. ಆದ್ರೆ ಯಾವ ರೀತಿ ಒಂದು ದೊಡ್ಡ ಪ್ರಮಾಣದಲ್ಲಿ ಕೊಡ್ಬೇಕು, ಯಾಕಂದ್ರೆ ಈ ಘಟನೆ ದೊಡ್ಡ ಮಟ್ಟದಲ್ಲಿ ಭಾರತಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂತ ಕೆಲಸ ಮಾಡಿತ್ತು. ಯಾಕಂದ್ರೆ ವಿದೇಶಿ ಮಹಿಳೆ ಮೇಲೆ ಒಂದು ಅತ್ಯಾಚಾರ ಆಗಿತ್ತು. ಮತ್ತು ಸಹ ಆ ಅತ್ಯಾಚಾರವಾದ ಬಳಿಕ ಕೆಲವೊಂದಿಷ್ಟು ಹೋಗಿ ಆಸ್ಪತ್ರೆ ವರದಿ ತರಿಸಿಕೊಂಡಂತ ಪೊಲೀಸರು ಮತ್ತು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ರು. ಈ ಸಂದರ್ಭದಲ್ಲಿ ಅಲ್ಲಿ ಕೂಡ ವಿದೇಶದಲ್ಲಿ ಕೂಡ ಭಾರತ ಬಗ್ಗೆ ಟೀಕೆ ಕೂಡ ವ್ಯಕ್ತವಾಗಿತ್ತು. ಇದನ್ನ ಗಂಭೀರವಾದಂತ ಪ್ರಕರಣವಾಗಿ ಪರಿಗಣಿಸಿದ ಪೊಲೀಸ್ ಇಲಾಖೆ ಸುದೀರ್ಘವಾಗಿ ಎಲ್ಲಾ ತನಿಖೆ ಆಯಾಮಗಳಲ್ಲಿ ತನಿಖೆ ಮಾಡಿ ಮತ್ತು ಸಾಕ್ಷ್ಯ ಸಮೇತ ಈ ವರದಿ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿತ್ತು. ಇದೀಗ ಸುದೀರ್ಘವಾಗಿ 9 ತಿಂಗಳ ನಂತರ ಈಗ ನ್ಯಾಯಾಲಯ ಒಂದು ಶಿಕ್ಷೆಯನ್ನ ಪ್ರಕಟ ಮಾಡಿದೆ. ಅದರ ಪ್ರಮಾಣ ಯಾವ ರೀತಿ ಇರುತ್ತೆ ಮತ್ತು ಅವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡ್ಬೇಕನ್ನೋ ನಿಟ್ಟಿನಲ್ಲಿ ಇದೇ ಫೆಬ್ರವರಿ 16 ತಾರೀಕಂದು ಪ್ರಕಟ ಮಾಡಲಿರುವಂತದ್ದು. ದಶರಥ್, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.